ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವೈದ್ಯರ ದಿನಾಚರಣೆಯ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಪ್ರಮುಖ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಎನ್ಕೆ ಆಸ್ಪತ್ರೆಯಲ್ಲಿ ಜುಲೈ 1ರಂದು ಉಚಿತ ಮೆಗಾ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಅಂತ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಆರಿಫ್ ರಜಾ ಅಹಮದ್ ತಿಳಿಸಿದ್ದಾರೆ. ನಗರದ ಜಾಫರಾಬಾದ್ ಕ್ರಾಸ್ ರಿಂಗ್ ರೋಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎನ್ಕೆ ಆಸ್ಪತ್ರೆ 200 ಹಾಸಿಗೆಗಳ ಅತ್ಯಾಧುನಿಕ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು ರೋಗಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವಲ್ಲಿ ಮುಂಚೂಣಿಯಲ್ಲಿ ಇದೆ. ಆಧುನಿಕ ತಂತ್ರಜ್ಞಾನ, ಅನುಭವಿ ವೈದ್ಯರ ತಂಡ ಹಾಗೂ ರೋಗಿ ಕೇಂದ್ರಿತ ಸೇವೆಗಳ ಮೂಲಕ ಆಸ್ಪತ್ರೆ ಉತ್ತಮ ವೈದ್ಯಕೀಯ ಸೇವೆ ಕೊಡ್ತಾ ಇದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ, ವೈದ್ಯಕೀಯ ತೀವ್ರ ನಿಗಾ ಘಟಕ, ಪ್ರತ್ಯೇಕ ಅನಸ್ಥೀಶಿಯಾ ತಂಡದೊಂದಿಗೆ ಶಸ್ತ್ರಚಿಕಿತ್ಸಾ ವಿಭಾಗ, ಸಿಆರ್ಆರ್ಟಿ ಯಂತ್ರ, ಇನ್ ಹೌಸ್ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸ್ಕ್ಯಾನ್ ಸೇರಿ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯವಿದೆ. ಇದರಿಂದ ರೋಗಿಗಳು ಒಂದೇ ಸ್ಥಳದಲ್ಲಿ ಸಮಗ್ರ ಆರೋಗ್ಯ ಸೇವೆಗಳನ್ನು ಪಡೆಯಲು ಅನುಕೂಲವಾಗಿದೆ. ಜುಲೈ 1ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ನಡೆಯುವ ಉಚಿತ ಮೆಗಾ ಆರೋಗ್ಯ ಶಿಬಿರದಲ್ಲಿ ವಿವಿಧ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ, ವೈದ್ಯಕೀಯ ಸಲಹೆ, ಉಚಿತ ಔಷಧಿ ವಿತರಣೆ ಹಾಗೂ ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ 30% ರಿಯಾಯಿತಿ ನೀಡಲಾಗುತ್ತೆ. ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನವೂ ಕೂಡ ದೊರೆಯುತ್ತೆ. ಡಾಕ್ಟರ್ ಆರಿಫ್ ರಜಾ ಅಹಮದ್, ಡಾಕ್ಟರ್ ಜಿಶಾನ್ ಅಲಿ, ಡಾಕ್ಟರ್ ವೀರೇಶ್ ಗೋಡಿ, ಡಾಕ್ಟರ್ ಮಹಾಲಿಂಗಂ, ಡಾಕ್ಟರ್ ಶ್ರುತಿಕಾ, ಡಾಕ್ಟರ್ ಮೊಹಮ್ಮದ್ ತೈಫ್ ಬೆಂಗಡಿಗೇರಿ ಸೇರಿ ಹಲವು ತಜ್ಞ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಈ ಅಪರೂಪದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಆರಿಫ್ ರಜಾ ಅಹಮದ್ ಮನವಿ ಮಾಡಿಕೊಂಡಿದ್ದಾರೆ. फिर मैंने अपना DNB एनेस्थीसियोलॉजी एंड क्रिटिकल केयर भोपाल मेमोरियल हॉस्पिटल और क्रिटिकल केयर मेडिसिन is a prime institute and it's the first public sector ICU in India and it is internationally recognized institute for especially for critical care medicine. वहाँ से ये करने के बाद I have worked in some corporates also. Medanta I have worked which is a top corporate in India. I work in Fortis Hospital. If we talk about critical care medicine के लिए सिस्टम जो है वो कलेक्टिव ब्रेन फंक्शन, सपोर्ट फॉर द कार्डियक फंक्शन, बीपी मेंटेन नहीं कर रहा है, पेशेंट को सेप्सिस है, ब्लड लॉस हो गया है, ट्रॉमा हुआ है. And after that I did my DM medical gastroenterology from Usmania Hospital, Hyderabad. I was working in Hyderabad for a total of 7 years. There, Usmania Hospital is considered as one of the most reputed hospitals of Hyderabad. It is the first hospital of Hyderabad which started the medical gastroenterology department in all of the Hyderabad Karnataka region. And the patient load wise, the volume of patients at Usmania Hospital is the most number of patients compared to the doctor population ratio there. So there I completed my DM gastroenterology training, and one of our friends was asking regarding the pediatric options also here for the patients. There at Usmania Hospital I was also trained in pediatric gastroenterology for 2 years. So here we are treating gastroenterology patients right from birth and all the even up to the old age patients. ಕಿಡ್ನಿ ಫೇಲಿಯರಿಗೆ ಲಾಂಗ್ ಟರ್ಮ್ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಯಾಕಂದ್ರೆ ಡಯಾಲಿಸಿಸ್ ಮಾಡಿದ್ರೆ ಕೆಲವೊಂದು ಆಸ್ಪೆಕ್ಟ್ಸ್ ಅನ್ನು ಕವರ್ ಮಾಡ್ಬೋದು, ಬಟ್ ಎಲ್ಲ ಫಂಕ್ಷನಿಂಗ್ ಒಂದು ನಾರ್ಮಲ್ ಕಿಡ್ನಿ ಏನೇನು ಮಾಡುತ್ತೆ ಇನ್ನೊಂದು ನಾರ್ಮಲ್ ಕಿಡ್ನಿ ಹಾಕಿದ ಮೇಲೆ ರಿಪ್ಲೇಸ್ ಮಾಡ್ಬೋದು. ಸೊ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಅನ್ನೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅದನ್ನ ಮೇಜರ್ ವೇಲೆ ನಾವು ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಒಂದು ಮೇಜರ್ ಉದ್ದೇಶ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.